ಬಿಜೆಪಿಯವರು ಘಟನೆ ಖಂಡಿಸಿ ಪಾದಯಾತ್ರೆ ಯಾರು ಉದಯಗಿರಿಲಿ ಯಾರು ಮಾಡಿದಾರದ ಅಂತ ಕಲ್ಲು ತೂರಾಟ ಆಗಿದೆಯಲ್ಲ, ಕಲ್ಲು ತೂರಾಟ ಮಾಡಿದಾರ ಅಲ್ಲಿ ಲೋಕಲ್ ಮುಸ್ಲಿಮರು ಅವ್ರನ್ನ ಅವಹೇಳನ ಮಾಡಿರುವಂತ ಒಂದು ಸಮುದಾಯದ ಗುಂಪು ಈಗ ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಸರ್ವ ಜನಾಂಗದ ಒಂದಾಗಿ ಈ ದೇಶವನ್ನ ಕಟ್ತೀವಿ, ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಬ್ರಿಟಿಷ್ನರಿಂದ ನಾವು ಸ್ವತಂತ್ರ ತಗೊಂಡಿದ್ವಿ. ಸ್ವತಂತ್ರ ತಗೊಂಡ ಮೇಲೆ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಮತದಾರರನ್ನ ಓಲೈಕೆ ಮಾಡ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಈಗ ಮತಕ್ಕೋಸ್ಕರ ಇವರು ಜಾತಿಗಳ ಮಧ್ಯೆ ಘರ್ಷಣೆಯನ್ನು ತಂದಿಟ್ಟು ಈ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಲಿಕ್ಕೆ ಹೊರಟಿದ್ದಾರೆ. ಬಿಜೆಪಿಯವರಿಗೆ ಇನ್ನೇನು ಕೆಲಸ ಇಲ್ಲ ಮಾಡೋಕ್ಕೆ. ಕೆಲಸ ಇದ್ದಿದ್ರೆ ಕೆಲಸ ಮಾಡೋರು, ಅವ್ರದ್ದೇ ಹತ್ಕೊಂಡು ಉರಿತಾ ಐತೆ. ಅದನ್ನು ಶಮನ ಮಾಡ್ಕೊಳ್ಳೋದು ಬಿಟ್ಟು ಇವರು ಉದಯಗಿರಿಲಿ ಯಾರೋ ದುಷ್ಟರು ಅಶ್ಲೀಲವಾದಂಥ ದೃಶ್ಯಗಳನ್ನು ಹಾಕಿದ್ರು. ಅದನ್ನು ನೋಡಿ ಜನ ಕೋಪಿತರಾಗಿ ನಡೆದಿರ್ತಕ್ಕಂಥ ಘಟನೆ ಅಂತಕ್ಕಂಥದ್ದು, ಅದು ಯಾರೇ ಆಗಿರಲಿ ಎಂಥವನೇ ಆಗಿರಲಿ ಅವರನ್ನು ಶಿಕ್ಷಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡ್ತಾ ಇದೆ, ಮುಂದೆ ಮಾಡುತ್ತೆ. ಆದರೆ ಇವರು ಆ ನಡೆದೋಗಿರ್ತಕ್ಕಂಥ ದುಷ್ಟರು ಯಾರ ಕೆಲಸ ಮಾಡಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮ್ಮ ಸಂವಿಧಾನದಡಿ ನಾವೇನು ಬರ್ಕೊಂಡಿದ್ದೀವಿ, ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ಸಮಾನವಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಮಾಡ್ಕೊಂಡಿದ್ದೀವಿ. ಅದನ್ನು ಬಿಟ್ಟು ಈ ಬಿಜೆಪಿಯವರಿಗೆ ಇನ್ನೇನು ಕೆಲಸ ಇಲ್ಲ, ಬರೀ ಒಪ್ಪು, ಅದರಲ್ಲಿ ಏನೂ ಸಿಗಲಿಲ್ಲ. ಆಮೇಲೆ ಈ ಉದಯಗಿರಿ ಹಿಡ್ಕೊಂಡರೆ ಇವ್ರು ಹಿಂಗೆ ಎಲ್ಲ ಘಟನೆಗಳನ್ನು ಅಭಿವೃದ್ಧಿ ಕಡೆ ಕೊಡತಕ್ಕಂಥ ಕೆಲಸನ ಮಾಡೋದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕವಾಗಿ ಹಿನ್ನಡೆಯನ್ನು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಅವರು ನಡ್ಕತಾ ಇದ್ದಾರೆ ಅಂದರೆ, ಒಂದೇ ಒಂದು ಉದಾಹರಣೆ ಹೇಳ್ತೀನಿ. JJM ಅಂತಕ್ಕಂಥ ಒಂದು ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಮಾಡಿದವರು. ಅವರು 26,000 ಕೋಟಿ ರೂಪಾಯಿನ ನಮಗೆ ಕೊಡಬೇಕಾಯ್ತು. ಆದರೆ ಕಾರ್ಯಕ್ರಮಗಳನ್ನೆಲ್ಲ ಮಂಜೂರಾತಿ ಮಾಡಿ ಆದ್ಮೇಲೆ ಬೇರೆ 11,000 ಕೋಟಿ ರಿಲೀಸ್ ಮಾಡಿ ನಾಟಕ ಆಡ್ತಾ ಇದ್ದಾರೆ. 4,47,000 ಕೋಟಿ ಅನುದಾನ ತಗೊಂಡು, ನಮ್ಮ ಟ್ಯಾಕ್ಸ್ ತಗೊಂಡು ಇವತ್ತು ನಮಗೆ ಅದರಲ್ಲಿ ಎಷ್ಟು % ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಕೇಂದ್ರ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ ಅಲ್ಲಿ ಏನು ಕ್ರಿಯಾ ಯೋಜನೆಗಳು ನಡೀತಾ ಇದ್ದೋ ಎಲ್ಲವನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಬಿಜೆಪಿಯವರಿಗೆ ನಾಚಿಕೆ ಇದ್ರೆ ಮೊದಲು ಆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನ ಪ್ರಾಮಾಣಿಕವಾಗಿ ಕೊಡಿಸ್ಲಿ. ಆಮೇಲೆ ಉದಯಗಿರಿಯಲ್ಲಿ ನಡೆದಂಥ ಘಟನೆನ ಯಾವುದನ್ನು ಬೇಕಾದ್ರೂ ನಾವು ಹೆಚ್ಚಿನ ರೀತಿಯಲ್ಲಿ ಸೌಹಾರ್ದಯುತವಾಗಿ ಕೂತ್ಕೊಳ್ಳೋಣ. ಈಗ ನಮ್ದು ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟು ಈಗ ನೀವೆಲ್ಲೋ ಒಂದು ಕಡೆ ಜಾತಿ ವ್ಯವಸ್ಥೆಯನ್ನು ತಂದಿಟ್ಟು ಜಾತಿಗಳ ಮಧ್ಯೆ ಸಂಘರ್ಷವನ್ನು ಮಾಡಿ ನೀವು ಮತ ಸೆಳೆಯತಕ್ಕಂಥ ವ್ಯವಸ್ಥೆಯನ್ನ ಮಾಡೋದನ್ನ ಬಿಜೆಪಿಯವರು ಕೈ ಬಿಡಬೇಕು. ದೇಶದಲ್ಲಿ ಅಶಾಂತಿ ನೆಲೆಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಬಿಜೆಪಿಯವರು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಸಾರ್ವಭೌಮತ್ವ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಈ ಭಾರತ ದೇಶವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಬಿಜೆಪಿಯವರಿಗೆ ಕೊಡ್ತಾ ಇದ್ವಿ. ನೀವು ಇದೇ ರೀತಿ ಏನಾದರೂ ಈ ಸಂಘರ್ಷವನ್ನು ಮಾಡಿಕೊಂಡು ದೇಶವನ್ನ ಅಶಾಂತಿಯ ಮಡಿಲಿನಲ್ಲಿ ತಳ್ಳಿದ್ರೆ ನೀವು ಬಿಜೆಪಿಯವರು ಇದರ ಪಾಪದ ಕೂಸನ್ನು ನೀವು ಹೊರಬೇಕಾಗುತ್ತೆ. ಬಿಜೆಪಿಯವರು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಆಮೇಲೆ ಈಗ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಬಹಳಷ್ಟು ಹಿರಿಯ ಶಾಸಕರು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಬಜೆಟ್ ಬಳಿಕ ಮಾಡಿ ಅನ್ನೋ ಒಂದು ಪ್ರಸ್ತಾವನೆಯನ್ನು ಕೂಡ ಸರ್ಕಾರ ಇದು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ. ನಾವು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀವಿ. ನಾನು ಪ್ರಬಲ ಆಕಾಂಕ್ಷಿ ಮನುಷ್ಯ ರಾಜಕೀಯ ಜೀವನಕ್ಕೆ ಬಂದ ಮೇಲೆ ನಾನು 4 ಸಾರಿ ಶಾಸಕನಾಗಿದ್ದೇನೆ. ಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಇದೆ, ಇಲ್ಲ ಅಂತ ಹೇಳಿ ನಾನು ಹೇಳೋದಿಲ್ಲ. ಆದರೆ ಅದಕ್ಕೆ ಸಮಯ ಸಂದರ್ಭ ಕಾಲ ಕೂಡಿ ಬರಬೇಕು. ವರಿಷ್ಠರು ಮತ್ತೆ ಈ ರಾಜ್ಯದ ನಾಯಕರು ನನಗೇನು ವಾಗ್ದಾನ ಕೊಟ್ಟಿದ್ದಾರೆ
ಎರಡನೇ ಅವಧಿಗೆ ನಿನ್ನನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಭಾವನೆ ನನಗೇನು ಒಂದು ಮಾತನ್ನು ಕೊಟ್ಟಿದ್ದಾರೆ, ಅದು ಸುಸಲಿತವಾಗಿ ಬಂದು ಒದಗೋವರೆಗೂ ಆಗೋವರೆಗೂ ನಾನು ಯಾವುದೇ ರಿಯಾಕ್ಷನ್ ಮಾಡೋದಿಲ್ಲ. ನಾನು ಪಕ್ಷ ಮತ್ತು ನಮ್ಮ ನಾಯಕರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೇನೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಘರ್ಷಣೆಗೆ ಮತ್ತೊಂದಕ್ಕೆ ನಾನು ಅವಕಾಶ ಮಾಡೋದಿಲ್ಲ. ನಿಮಗೆ ಭರವಸೆ ಕೊಟ್ಟಿದ್ದಾರೆ? ನನಗೆ ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆ ಅಂತ ನಾನಿದ್ದೀನಿ. ಈ ಒಂದು ಸಿಎಂ ಬದಲಾವಣೆ ವಿಚಾರವನ್ನು ಕೂಡ ತುಂಬಾ ಸದ್ದು ಮಾಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಮಾತನಾಡಬೇಡಿ, ಬಾಯಿ ಮುಚ್ಚಬೇಡಿ ಅಂತ ಹೇಳಿದ್ದಾರೆ. ನಮಗೆ ನಾವೇ ಬುದ್ಧಿ ಹೇಳಿಕೆಬೇಕು, ಇದನ್ನು ನಿಲ್ಲಿಸಬೇಕು. ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಆ ಬದ್ಧತೆಗೆ ನಾವೆಲ್ಲ ನಡಿಬೇಕಾಗುತ್ತೆ. ಪಕ್ಷ ಇದ್ರೆ ನಾವೆಲ್ಲ ಮೊದಲು ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಿಕೊಂಡು ಹೋಗೋಣ. ಆ ಚರ್ಚೆ ಅಪಸೃತ, ಅದು ಅವಶ್ಯಕತೆ ಇಲ್ಲ, ಅದನ್ನು ಮಾತನಾಡಬಾರ್ದು.